ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಬ್ಯಾಗ್ನ ನಾವು ಲಗೇಜ್ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಆಲ್ರೆಡಿ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೀನಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ನೋಡದೇ ಇರೋರಿಗೆ ಗೊತ್ತಿರಲ್ಲ ಅನಿಸುತ್ತೆ ಫ್ರೆಂಡ್ಸ್. ಗೆಸ್ ಮಾಡಿ ಎಲ್ಲಿಗೆ ಹೊರಟಿದ್ದೀವಿ ಅಂತಂದು. ಬ್ಯಾಗ್ನಾಗ ಬಟ್ಟೆ ಎಲ್ಲ ತುಂಬ್ತಾ ಇದ್ದೀವಿ, ದೊಡ್ಡ ಲಗೇಜು. ನೋಡಿ ನಮ್ಮ ಮನೆಯವ್ರು ಹೆಂಗೆ ಮುದುಡಿ ಮಾಡಿ ಕೊಡಾಕತ್ತಾರ ಅವ್ರ ಅರ್ಬಿನ. ಹೌದಾ, ಹೆಂಗೆ ತುರುಕ್ತಾರೆ ನೋಡ್ರಿ. ಬೈತಾ ಇದ್ದೆ ನಾನು, ಹೆಂಗೆ ತುರುಗಾಕತ್ತೀರಂತಂದು. ಆಮೇಲೆ ಮತ್ತೆ ತೆಗೆದು ಎಲ್ಲನೂ ನೀಟ್ ಮಾಡಿ ಇಟ್ಟೆ ನಾನು ನೀಟಾಗಿ. ಫ್ರೆಂಡ್ಸ್, ನಮ್ಮಿತಂದು, ನವ್ಯಾಂದು, ನಂದು, ನಮ್ಮ ಮನೆಯವ್ರದ್ದು ನವ್ಯ, ನಮಿತಾ ಅವ್ರದ್ದು 3 ಮಂದಿದು ಸೇರಿ ಇದು ಒಂದು ಬ್ಯಾಗ್ ಆಯಿತು. ಎಲ್ಲ ಬಟ್ಟೆ ನವ್ಯಾಂದಂತರೂ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಆಕಿಗೆ ಒಂದು ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾನ ತೊಗೋಬೇಕು. ಹಾಗಾಗಿ ನಾನು ಆಕಿಗೆ ಎಕ್ಸ್ಟ್ರಾ ತೊಗೊತೀನಿ. ಇನ್ನು ನಮಿತಾ ನಡೀತೈತಿ. ನವ್ಯ ನೋಡ್ರಿ ಬಂದು ನಿಂತಾಳ ಪಕ್ಕಕ್ಕೆ. ಎಲ್ಲಿಗೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತಂದು. ತಲೆ ಸ್ನಾನ ಮಾಡಿದ್ದೆ ರಾತ್ರಿ, ಹಾಗಾಗಿ ಒಣಗಲಿ ಅಂತ ಹೇಳಿಬಿಟ್ಟು ನಾನು ಹಂಗೆ ಫ್ರೀ ಬಿಟ್ಟಿದ್ದೆ. ನಿನ್ನೆ ವ್ಲಾಗಲ್ಲಿನೂ ಕೂಡ ಹೇಳಿದ್ದೀನಿ. ನೋಡಿ ಇಡ್ತಾಯಿದ್ದೀನಿ. ನವ್ಯಾಂದಂತರೂ ಎಲ್ಲ ಪ್ಯಾಂಟನ್ನು ಇಟ್ಕೊಂಡು ಹೋಗಲೇಬೇಕು. ಯಾಕಂದ್ರೆ ನೋಡ್ರಿ ಹಂಗೆ ತಂದು ತುರುಕ್ತಾ ಇರ್ತಾರೆ. ನಮ್ಮ ನವ್ಯ ನೋಡಿ, ಇವಾಗ ಸ್ವೆಟ್ರ್ ಆಲ್ರೆಡಿ ತೊದೈತಿ, ಅದನ್ನು ತೆಗೆದು ಮತ್ತೆ ಬೇರೆದು ಹಾಕಬೇಕು. ಮತ್ತು ಅದು ತೊಯ್ತಂದ್ರೆ ಮತ್ತೆ ಬೇರೆದು ಹಾಕಬೇಕು. ಹಂಗಾಗಿ ಆಕೆಗೆ ಜಾಸ್ತಿ ಬೇಕಾಗ್ತಾವೆ ಬಟ್ಟೆ. ಇವಾಗ ಅದರಲ್ಲಿ ಅವ್ರು 3 ಮಂದಿದು ಹಿಡಿಸ್ತು. ಅವ್ರದ್ದು ರೆಡಿ ಮಾಡಿಬಿಟ್ಟು ಆಮೇಲೆ ನಂದು ರೆಡಿ ಮಾಡ್ಕೋಬೇಕು. ರಾತ್ರಿನ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಯಾಕಂದ್ರೆ ಬೆಳಿಗ್ಗೆ ಬೇಗ ಬಿಡಬೇಕು ಮನೇನ. ಹಾಗಾಗಿ ರಾತ್ರಿ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಟ್ಟು ಹೋಗ್ಬಿಟ್ರೆ ಆಯಿತು ಅಂಥೇಳಿ ರೆಡಿಯಾಗಿದ್ದೀವಿ ಆಲ್ರೆಡಿ. ಇವಾಗ ಲಗೇಜ್ ಪ್ಯಾಕ್ ಮಾಡಿ ಮತ್ತು ಮನೇಲಿ ಏನಾದರೂ ಪಾತ್ರೆ ಗೀತ್ರೆ ಇದ್ರೆ ಅದನ್ನೆಲ್ಲ ತೊಳೆದು ಕಸ ಗಿಸ ಎಲ್ಲ ಚೆಲ್ಲಿ ಎಲ್ಲ ನೀಟ್ ಮಾಡಿಟ್ಟು ಹೋಗ್ಬೇಕು. ಇಲ್ಲಾಂದ್ರೆ ವಾಪಸ್ ಬರ್ರಿಗಿನ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತಾ. ಹಾಗಾಗಿ ನೋಡ್ರಿ, ಇನ್ನು ಮಾಡ್ತಾನೇ ಇದ್ದೀನಿ, ಲಗೇಜು ತುಂಬ್ತಾನೇ ಇದ್ದೀನಿ. ತುಂಬ್ದಂಗೆಲ್ಲ ಇನ್ನೂ ಕೊಡ್ತಾನೆ ಇದ್ದಾರೆ ಮಕ್ಕಳದು ಅವ್ರದ್ದು. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾವು ಎಲ್ಲಿಗೆ ಹೊಂಟೀವಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಯಾಕಂದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದಿಷ್ಟು ವಿಡಿಯೋಸ್ ಬರ್ತಾವೆ ಮುಂದೆ, ಹಳ್ಳಿ ವಿಡಿಯೋಸು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ನಾವು ಇವಾಗ ಊರಿಗೆ ಹೊಂಟೀವಿ ಫ್ರೆಂಡ್ಸ್. ಇಲ್ಲೇ ನಮ್ಮ ತಂಗಿ ಮನೆ ಹತ್ರನ ಬಂದಿದ್ದೀವಿ. ಆಕಿನೂ ಕರ್ಕೊಂಡು ಹೋಗ್ಬೇಕಂತಂದು. ನೋಡ್ರಿ, ನಾವೇನ ಹಿಂಗೆ ಕರ್ಕೊಂಡು ಹೊಂಟೀನಿ. ಯಾಕಂದ್ರೆ ಟ್ರಾವೆಲಿಂಗ್ ಮಾಡ್ತೀವಲ್ಲ, ಹಾಗಾಗಿ ಹೊಸ ಬಟ್ಟೆ ಹಾಕಿದ್ರೆ ಆಕಿ ಸರಿ ಆಗೋದಿಲ್ಲ ಕುಂದ್ರಕ್ಕೆ. ನಮ್ಮ ತಂಗಿನೂ ಬರ್ತಾವೆ. ಏನಮ್ಮ? ಹಾಂ, ಫುಲ್ ಖುಷಿ. ನಮಿತಾ ಅಂತರೂ ಬೆಳ್ತಾನ ನಿದ್ದಿನ ಮಾಡಿಲ್ಲ. ಇವಾಗ ನಮ್ಮ ಮನೆಯಿಂದ ನಮ್ಮ ತಂಗಿ ಮನೆ ಹತ್ರ ಬಂದು ನಿಂತಿದ್ದೀವಿ ಫ್ರೆಂಡ್ಸ್. ಈ ಥರ ರೆಡಿಯಾಗಿದ್ದೀನಿ ನೋಡಿ. ನಾನು ಸಿಂಪಲ್ಲಾಗಿ ರೆಡಿಯಾಗಿ ಹೊಂಟೀವಿ, ಯಾಕಂದ್ರೆ ಟ್ರಾವೆಲ್ ಮಾಡ್ತೀವಲ್ಲ ಹಾಗಾಗಿ. ಹಾಯ್ ನವ್ಯ, ಹಾಯ್ ಮಾಡ, ಹಾಯ್ ಮಾಡ. ಹಾಂ, ಮಾಡಲ್ಲನ? ಹಾಯ್ ಮಾಡಲ್ಲನ? ಚಂದ ಕುಂದ್ರ, ಹಂಗೆ ಇಳಿಯೋ ಬೀಳ್ಬಾರ್ದು. ಹಾಯ್ ಮಾಡಬೇಕು. ಚಿನಿ, ಓಯ್. ನಮಿತಾ ನಮ್ಮ ಮನೆಯವರು ನಮ್ಮ ತಂಗಿ ಮನೆಗೆ ಹೋಗಿ ಆಕಿನ ಕರ್ಕೊಂಬರ್ತಾರೆ ಎತ್ತರವನ್ನ. ನಮ್ಮ ತಂಗಿ ಹಸ್ಬೆಂಡು ಬರ್ತಿದ್ರು, ಅವ್ರಿಗೆ ರಜೆ ಇಲ್ಲ. ಮೊನ್ನೆನ ರಜೆ ತೊಗೊಂಡಿದ್ರಂತೆ, ಅದಕ್ಕೆ ಹಾಗಾಗಿ ಇವಾಗ ರಜೆ ಕೊಡೋದಿಲ್ಲ. ಮದುವೆ ಕರ್ಕೊಂಡು ಹೋಗಿ ಬರ್ರಿ ನೀವು, ಮತ್ತೆ ತೊಗೋಣಂತ ಅಂತಂದ್ರೆ. ಹಾಗಾಗಿ ಅದು ಬರ್ತಾ ಇರಲಿಲ್ಲ. ಮತ್ತು ನಾವು ನಿನ್ನೆ ಲಾಸ್ಟಿಗೆ ಒಂದು ಟೈಮ್ ಕೇಳಿದ್ವಿ, ಭಾಳ ದಿವ್ಸದ ಮ್ಯಾಗ ಹೊಂಟೀವಿ, ನಾವು ಅಷ್ಟೇ ಏನು ಹೋಗೋದು, ನೀವು ಬರ್ರಿ ಅಂತಂದ್ವಿ. ಹಾಗಾಗಿ ಮಾದೇವಿ ಬರ್ತೀನಿ ಅಂತ ಕರ್ಕೊಂಡು ಹೊಂಟೀವಿ. ನೋಡೋಣ ಫ್ರೆಂಡ್ಸ್, ಊರಿಗೆ ಹೋದ್ಮೇಲೆ ಯಾವ ರೀತಿ ಇರ್ತಾವೆ ವೀಡಿಯೋಸ್ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗ್ತಾ ದಾರಿಲಿ ವೀಡಿಯೋ ಮಾಡ್ತೀನಿ. ನಿನ್ನೆ
ಒಂದು ವರ್ಷದ ಸೆಲೆಬ್ರೇಷನ್ ಒಂದು ಕೇಕ್ ತಂದು ಸೆಲೆಬ್ರೇಷನ್ ಮಾಡ್ಬೇಕಂದ್ವಿ. ನೀನು ಬರೀ ಪ್ಯಾಕಿಂಗು ಅದು ಇದು ಆಯಿತು, ಡಿಫ್ರೆಂಟಾಗಿ ಮಾಡೋಣ ನಡಿ ಅಂತಂದ್ರೆ ನಮ್ಮ ಮನೆಯವರು. ನೋಡೋಣ ಡಿಫ್ರೆಂಟಾಗಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿಸ್ತಾರ ಅಂತಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. 3 ವರ್ಷದ ನಂತರ ನಮ್ಮ ತವ್ರ ಮನೆಗೆ ಆಮೇಲೆ ಗಂಡನ ಮನೆಗೆ ಹೊಂಟೀವಿ ಬೆಂಗಳೂರಿಂದ. ಯಾವ ರೀತಿ ಇರುತ್ತೆ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮೂರು ನಮ್ಮ ಹಳ್ಳಿ ಹೆಂಗೈತಿ ಅಂತಂದು ಮತ್ತು ನಾನು ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಬಾಯ್ ನವ್ಯ. ಫ್ರೆಂಡ್ಸ್ ನೋಡ್ರಿ, ಬ್ಯಾಗ್ ನಮ್ಮ ತಂಗಿ ಲಗೇಜ್ ತೊಗೊಂಬಂದಾರ ಈಗಿಂದ ಇಡಕ್ಕೆ. ನಮ್ಮದು ರಗೂಡ್ ಐತಿ ಬ್ಯಾಗು. ಸಖತ್ತ ಬಂದ್ರನ ಇಲ್ಲ ಅವ್ರು ನೋಡ್ರಿ. ಅಕ್ಕಿದೊಂದು ಲಗೇಜು, ನಮ್ದೊಂದು ಲಗೇಜು. ಯಪ್ಪ, ಒಂದು ವಾರ ಹೋಗ್ಬೇಕಂದ್ರೂ ಯಾಕಮ್ಮ 1 ವಾರ ಅಂತ ಹೊಂಟೀವಿ ಫ್ರೆಂಡ್ಸ್. ಎಷ್ಟು ದಿನ ಆಗುತ್ತಾ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಲಗೇಜ್ ಜಾಸ್ತಿ ಆಗಿಬಿಡುತ್ತೆ. 1 ವಾರಕ್ಕೆ 2 ದಿವಸ ಆದ್ರೆ ಎಷ್ಟೋ ಒಂದು ಕಡಿಮೆ ಇಟ್ಕೊಂಡು ಹೋಗ್ಬೋದು. ತುಂಬ ದಿವ್ಸದ ಮ್ಯಾಗ ಹೊಂಟಿವಲ್ಲ, ಅದಕ್ಕೆ ಫ್ರೀ ಮಾಡ್ಕೊಂಡು ಹೊಂಟೀವಿ ಈ ಸಲ. ಈಗ ನಮಗೆ ತಂದು ಎಕ್ಸಾಮ್ ಐತಿ ಅಂಥ ಟೈಮಲ್ಲೇ ಹೊಂಟೀವಿ. ಏನು ಮಾಡೋಕ್ಕಾಗಲ್ಲ, ತುಂಬ ದಿವಸ ಆಯಿತು ಹೋಗಿದ್ದಿಲ್ಲ, ಅದಕ್ಕೆ ಹೊಂಟೀವಿ. ಈಗ ನೋಡ್ರಿ ಲಗೇಜ್ ಎಲ್ಲ ತುರ್ಕಾಕತ್ತಾರ. ಓ ಬರ್ತಾನಿರಿ, ಈಗ ಎತ್ತು ಬರ್ತಾನೆ ನೋಡಿ ಫ್ರೆಂಡ್ಸ್. ನಮಗೆ ಇಲ್ಲೇ ಬಾ, ಈ ಕಡೆ ಬಂದ್ಲನ ಫ್ರೆಂಡ್ಸ್. ನೋಡಿ ಹಸು ಕಟ್ತಾರೆ ಇಲ್ಲೇ ನಮ್ಮ ಏರಿಯಾದ ಹತ್ರ. ನಮ್ಮ ತಂಗಿ ಏರಿಯಾ, ನಮ್ಮ ಏರಿಯಾ ಅಲ್ಲ. ಬರ್ರಿ ನಮ್ಮಿ ನೋಡ್ರಿ, ಎತ್ತರನ್ನ ಕೇಳ್ತಿದ್ರಿ ಎಲ್ಲಾರು, ಎತ್ತರನ್ನ ತೋರಿಸ್ರಿ ಅಂತಂದು. ಪಪ್ಪ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಮುಖನೂ ತೊಳೆದಿಲ್ಲ, ಹಂಗ ಬಂದ್ಬಿಟ್ಟಾರ ಇವ್ರು. ಈಗ ನಿದ್ದೆ ಆತನ ಬೆರಗಾಗ್ಬಿಟ್ಟನ. ಕುಂದ್ರಸ. ಎತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ನಮ್ಮ ಎತ್ತರವ ಬಂದಿದ್ದಾನೆ. ಎತ್ತರನ್ನ ತೋರಿಸಿ ಅಂತ ಕೇಳ್ತಾ ಇದ್ರು ಮೊನ್ನೆ ಒಂದು 3 ಸಬ್ಸ್ಕ್ರೈಬರ್ಸ್. ಎತ್ತು ಹಾಯ್ ಮಾಡು ಪಪ್ಪ. ಇಲ್ಲಿ ಕಿಂಡ್ಯ ಕೈ ಹಾಕದ್ ಬಿಡ ಅಂದ. ಕಿಂಡ್ಯ ಕೈ ಹಾಕ್ತಾನ. ಹಾಯ್ ಹಾಯ್ ಇಲ್ಲೇ ಬಾ, ಇಲ್ಲೇ ಬಂದ್ಲಾ? ತೆಗಿ ಹೊರಗ್ಲಿಂತ ತೆಗಿಬೇ. ನಾನು ಹೆಂಗ್ ಕುಂತಾನ ಬಸ್ಸು ಅಂತ ಬಸ್ಸು ಕುಡಿ ಹಾಕಿ ನಾನು ಲಾಕ್ ಮಾಡೋದು. ಎಷ್ಟು ಟೈಮ್ ಹಾಯ್ ಮಾಡಿ ಬಿಡ್ಲಾ? ನವ್ಯ ಚಿನ್ನಿ ಆನೆ ಎಳೆ ಬಿದ್ಲು. ಚಿನ್ನಿ ಇಲ್ಲದ ಹೊಡಿಲ್ಲ. ನವ್ಯ ಅಂಟಿ ಕಟ್ಟಾಡು. ಹಿಂಗ ಮನೆ ಮುಂದೆ ಪಾಸ್ ಆಗ್ಬೋದು. ಚಿನ್ನವ ನವ್ಯ ನೋಡಿಲ್ಲ, ತಮ್ಮ ನಗ್ತಾನ ನೋಡು. ಚಾರ್ಜರ್ ಗಿರ್ಜರ್ ಎಲ್ಲ ತಗೊಂಡ್ರಿಲ್ಲ? ಬಾಯ್, ಮತ್ತೆ ಸಿಗ್ತೀವಿ. ಎತ್ತು ಮತ್ತೆ ಸಿಗ್ತೀವಿ ನಾವು ಮುಂದೆ ಹೋದ್ಮೇಲೆ. ಮುಂದೆ ಈಗ ಆಫ್ ಮಾಡು. ಅಲ್ಲ ಈ ಕಡೆನೂ ಬರುತ್ತಲ್ಲ. ಅದು ಒಂದೊಂದು ಸೀಸ ಬೆಟ್ಟದತ್ತು ಇಳಿಸ್ಬಿಟ್ಟಿದ್ರು. ಟಯರ್ ಏನೋ ಆಗಿತ್ತು, ಅದು ರಿಪೇರಿ ಮಾಡಿಸ್ತಿಲ್ಲ ನಾವಲ್ಲೇ
ಖುಷಿ ಯಜಮಾನ್ರಿಗೆ. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಹತ್ರ ಹೊಂಟಿದ್ದೀವಿ. ಮೈಸೂರು ರೋಡು. ನಾವು ಕೆಂಗೇರಿಯಿಂದ ಹೋಗ್ತೀವಿ ಫ್ರೆಂಡ್ಸ್. ಅದೇ ರೋಡ್ ಇದು ನೋಡಿ. ಮೆಟ್ರೋ ಕೆಳಗಡೆ ಹೊಂಟಿದ್ದಾವೆ ಎಲ್ಲ ಗಾಡಿಗಳು ಮೆಟ್ರೋ ಸ್ಟೇಷನ್ ಕೆಳಗಡೆ. ಇದು ನೋಡಿ ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಹಾಸಿ ಹೋಗ್ತಾ ಇದ್ದೀವಿ. ಇಲ್ಲಿ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಯಾವಾಗಲೂ ಇಲ್ಲೇ ಹೋಗ್ತಾ ಇರ್ತಾರೆ. ಬೆಳಿಗ್ಗೆ ನೋಡ್ರಿ ಎಲ್ಲರೂ ವಾಕಿಂಗ್ ಮಾಡ್ತಾಯಿದ್ರು ಎಲ್ಲರೂ ನೋಡ್ರಿ. ಬೆಂಗಳೂರಲ್ಲಿ ಎಲ್ಲ ಕಡೆ ಬೆಳಿಗ್ಗೆ ಅಂದರೆ ಕೆಲವೊಂದಿಷ್ಟು ಜನ ವಾಕಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ ಇರುತ್ತೆ ಕೆಲವೊಬ್ಬರಿಗೆ. ನಾನು ಕೂಡ ಮಾಡ್ತಿದ್ದೆ ಮುಂಚೆ, ಇವಾಗ ಬಿಟ್ಬಿಟ್ಟಿದ್ದೀನಿ ವಾಕಿಂಗ್ ಮಾಡೋದು. ಕರೋನಾ ಯಾವಾಗ ಜಾಸ್ತಿ ಆಯಿತು ಅವತ್ತಿನಿಂದ ಬಿಟ್ಬಿಟ್ಟೆ. ಮತ್ತು ವಾಪಸ್ ಹೋಗಕ್ಕೆ ಮನಸ್ಸು ಆಗ್ತಾಯಿಲ್ಲ ಇವಾಗ ಮತ್ತೆ. ಇದು ನೋಡಿ ಫುಲ್ ಬೆಂಗಳೂರು ಯೂನಿವರ್ಸಿಟಿ. ಇದು ತುಂಬ ಕಾಡು ಥರ ಐತಿ. ಅದರಲ್ಲೇ ಎಲ್ಲನೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ತುಂಬ ಗ್ರೀನರಿ ಚೆನ್ನಾಗೈತಿ ಫ್ರೆಂಡ್ಸ್ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಬೆಂಗಳೂರು ಯೂನಿವರ್ಸಿಟಿ ದಾಟ್ಕೊಂಡು ಮತ್ತೆ ವಾಪಸ್ ನಾವು ಇವಾಗ ನೈಸ್ ರೋಡ್ ಹತ್ರ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್. ನನಗೂ ಕೂಡ ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾ ಎಲ್ಲೆಲ್ಲೈತಿ, ಯಾವ ರೋಡು ಏನು ಗೊತ್ತಿಲ್ಲ. ನಮ್ಮ ಮನೆಯವ್ರನ್ನ ಕೇಳ್ಕೊತ ಹೋಗ್ತಾ ಇರ್ತೀನಿ ನಾನು. ಇದು ಯಾವ ರೋಡ್ ರೀ, ಇದು ಯಾವ ಏರಿಯಾ ರೀ ಅಂತ ಕೇಳ್ತಾ ಇರ್ತೀನಿ ನೋಡ್ರಿ. ಇವಾಗ ನಾವು ನೈಸ್ ರೋಡ್ ಮೇಲೆ ಹೊಂಟಿವಿ ಊರಿಗೆ ಫ್ರೆಂಡ್ಸ್. ಇನ್ನೂ ಒಂದು 2-3 ವೀಡಿಯೋದಲ್ಲಿ ನಂದು ಟ್ರಾವೆಲಿಂಗ್ ವೀಡಿಯೋಸೇ ಬರ್ತಾವೆ. ಯಾಕಂದ್ರೆ ನಾವು ಊರಿಗೆ ಹೋಗಬೇಕು ಅಂತಂದ್ರೆ ಬೆಳಿಗ್ಗೆ 6 ಗಂಟೆಗೆ ಬಿಟ್ರೆ ಸಾಯಂಕಾಲ 6 ಗಂಟೆಗೆ ಮುಟ್ತೀವಿ ಫ್ರೆಂಡ್ಸ್ ನಾವು. ಹಾಗಾಗಿ ಆದ್ರೂ ಬಸ್ಸು ಮತ್ತು ಟ್ರೈನಲ್ಲಿ ಅಂದರೆ ಇನ್ನೂ ಲೇಟ್ ಆಗುತ್ತೆ. ನಮ್ಮದು ಕಾರ್ ಅಲ್ವಾ, ಹಾಗಾಗಿ ಕಾರಲ್ಲಿ ಒಂದು ಸ್ವಲ್ಪ ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅದರ ಮುಂದೆನೇ ಹೊರಟಿದ್ದೀವಿ ನೋಡಿ. ನಮ್ಮ ನಮಿತಾ ಅಪ್ಪು ಸರ್ನ ನೋಡೋಕೆ ಹೋಗೋಣ ಅಪ್ಪ ಅಂತಂದು ಕೇಳ್ತಾ ಇದ್ಲು. ಬೇಡಮ್ಮ, ಯಾವಾಗಾದರೂ ಫ್ರೀ ಇದ್ದಾಗ ಬರೋಣ ಅಂತ ಬಾ ಅಂತಂದು ಆಕೆಗೆ ಹೇಳಿಬಿಟ್ಟು ಕರ್ಕೊಂಬಂದ್ವಿ ಫ್ರೆಂಡ್ಸ್ ನಾವು. ಹಾಗೆ ಮುಂದೆ ನಾವು ತುಂಬಾ ಟ್ರಾವೆಲಿಂಗ್ ಬರ್ತಾವೆ ಫ್ರೆಂಡ್ಸ್. ಅಂದರೆ ತುಂಬಾ ಇವು ಬರ್ತಾವೆ ಮೆಟ್ರೋ ಸ್ಟೇಷನ್ನು ನಾವು ಹೋಗೋ ರೋಡಲ್ಲಿ. ಇವಾಗ ನೋಡ್ರಿ, ನಾವು ತುಮಕೂರು ರೋಡ್ ಅಂತಲೇ ಹೇಳ್ಬೋದು. ಅಂದರೆ ತುಮಕೂರಿಗೆ ಹೋಗೋ ರೋಡು. ನಾವು ತುಮಕೂರು ಮೇಲೆ ಹಾಸಿ ಹೋಗ್ತೀವಿ ನಮ್ಮೂರಿಗೆ ಹೋಗ್ಬೇಕಾದ್ರೆ. ಇದು ನೋಡಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಇದು. ಅಲ್ಲಿ ದಾಸರಹಳ್ಳಿಯಲ್ಲಿ ಕೂಡ ನಮ್ಮ ರಿಲೇಷನ್ ಇದ್ದಾರೆ. ಬಟ್ ನಾವು ಒಂದ್ಸಲನೂ ಹೋಗಿಲ್ಲ. ಅವರು ಬಂದು ಹೋಗಿದ್ದಾರೆ ನಮ್ಮ ಮನೆಗೆ. ಅವ್ರು ಬನ್ನಿ ಅಂತ ಕರೀತಾರೆ. ನಾವು ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ನಾವೇನು ಕರ್ಕೊಂಡು ಎಲ್ಲಿ ಅಡ್ಡಾಡೋಕ್ಕಾಗಲ್ಲಲ್ಲ. ಇವಾಗ ಕೋವಿಡ್ ಬೇರೆ ಇರೋದ್ರಿಂದ ತುಂಬ ದಿವಸದಿಂದ ಅವರು ಕರೆದ್ರು, ಹೋಗೋಕ್ಕಾಗಲಿಲ್ಲ ನೋಡಿ. ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್. ತುಂಬಾ ಎಂಜಾಯ್ ಮಾಡ್ಕೊಂಡು ಊರಿಗೆ ಹೋದ್ವಿ ನಾವು. ತುಂಬ ಖುಷಿ ಆಯಿತು ಈ ಸಲ ಹೋಗ್ಬೇಕಾದ್ರೆ ನೋಡಿ ಫ್ರೆಂಡ್ಸ್. ಇದು ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ನು. ಹಂಗೆ ಒಂದೊಂದು ಬರ್ತಾ ಇರ್ತಾವೆ ಸ್ಟೇಷನ್ನು ನೋಡಿ. ದಾಸರಹಳ್ಳಿ ಅಂತಂದಿದೆ. ನಮ್ಮ ನಮಿತಾ ಮುಂದೆನೇ ಕುಂತಿದ್ಲು, ಆಕಿನ ವಿಡಿಯೋ ಮಾಡ್ತಾಯಿದ್ಲು. ಮೆಟ್ರೋನು ಕೂಡ ಹೊರಟಿದೆ ನೋಡಿ. ಅಲ್ಲಿ ದೊಡ್ಡ ಬಿಲ್ಡಿಂಗು ನಾವು ಹೋಗೋ ರೋಡಲ್ಲಿ ಅಪಾರ್ಟ್ಮೆಂಟು ಬರೀ ಅವೇ ಕಾಣಿಸ್ತಿದ್ವು ಫ್ರೆಂಡ್ಸ್. ನಾವು ಇವಾಗ ಹೊರಟಿದ್ದೀವಿ ನೋಡಿ. ಏನಂದರೆ ಊರಿಗೆ ತುಂಬ ದಿವಸದ ಮೇಲೆ ಹೊಂಟೀವಿ ನಾವು. 3 ವರ್ಷ ಆಯಿತು ಫ್ರೆಂಡ್ಸ್ ಊರಿಗೆ ಹೋಗ್ಲಾರ್ದ. ಏನೋ ಒಂದು ಎಕ್ಸೈಟ್ಮೆಂಟ್ ಅಂತಾರಲ್ಲ ಹಂಗೆ. ನಮ್ಮ ಯಥರ್ವಂತರು ಹುಟ್ಟಿದಾಗಿನಿಂದ ನಮ್ಮ ಊರಿಗೆ ಬಂದಿದ್ದಿಲ್ಲ ಅವನು. ಇವಾಗ ಊರಿಗೆ ಅವನು ಕೂಡ ಬಂದಿದ್ದಾನೆ. ನಮಿತಾ ಚಿಕ್ಕವಳಿದ್ಲು ಅವಾಗ, ಅಷ್ಟು ತಿಳುವಳಿಕೆ ಇರಲಿಲ್ಲ ಊರಿಗೆ ಹೋಗ್ಬೇಕಾದ್ರೆ. ಇವಾಗ ಫುಲ್ ಎಲ್ಲ ತಿಳುವಳಿಕೆ ಬಂದೈತಲ್ಲ. ನಮಿತಾಗೂ ಕೂಡ ಖುಷಿ ನೋಡಿ. ಎಷ್ಟು ಬರ್ತಾ ಇದ್ದಾವೆ ಮೆಟ್ರೋ ಸ್ಟೇಷನ್ಗಳು. ಆಕೆಗೆ ಅಂತೂ ಮನ್ಯಾಗ ಇದ್ದು ಬೇಸರ ಆಗ್ಬಿಟ್ಟಿತ್ತು ಪಾಪ. ಯಾವ ಊರಿಗೆ ಕರ್ಕೊಂಡು ಹೋಗಿದ್ದಿಲ್ಲ, ಏನೂ ಇಲ್ಲ. ಬರೀ ನಮ್ಗೆ ನೀವು ಎಲ್ಲಿ ಕರ್ಕೊಂಡು ಹೋಗಲ್ಲ, ಏನಿಲ್ಲ ಅಂತಿದ್ಲು. ಫುಲ್ ಎಂಜಾಯ್ ಮಾಡಿದ್ಲು ನಮಿತಾನು ಕೂಡ ಈ ಟ್ರಾವೆಲಿಂಗ್ನ. ಆಕೆಗೆ ಸಣ್ಣಕ್ಕಿದ್ದಾಗ ಏನೂ ನೆನಪಿಲ್ಲ. ಇವಾಗ ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂದ್ರೆ ಬರೀ ನೀವು ಅದನ್ನ ಹೇಳ್ತೀರಿ. ಸಣ್ಣರಿದ್ದಾಗ ಎಲ್ಲ ಕಡೆ ಅಡ್ಡಾಡ್ಸಿರಿ,
ಇವಾಗ ಎಲ್ಲಿ ಅಡ್ಡಾಡ್ಸಕತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ಬಲ್ರಿ ಅಂತ ಅಂದ್ಲು. ಹಂಗಾಗಿ ಊರಿಗೆ ಹೋಗ್ಬೇಕಂತ ದಿಢೀರಾಗಿ ಹೊರಟ್ವಿ ಫ್ರೆಂಡ್ಸ್. ಊರಿಗೆ ನಾವು ಯಾಕೆ ಹೊರಟ್ವಿ ಅಂತಂದ್ರೆ ನಮ್ಮ ಮಾವನವ್ರಿಗೆ ಹುಷಾರಿರಲಿಲ್ಲ. ಹಂಗಾಗಿ ಅವರಿಗೆ ಮಾತಾಡ್ಸ್ಕೊಂಡು ಕರ್ಕೊಂಡು ಬರಬೇಕು ಅಂತ ಹೊರಟಿದ್ದೀವಿ. ಹಾಗೆ ನಮ್ಮ ಅವನ ಊರಾಗ ಕಾರ್ತಿಕ ಮಾಸ ಅಲ್ವಾ, ಇದು ಕಾರ್ತಿಕ ಮಾಸದಲ್ಲಿ ಒಂದು ಹಬ್ಬ ಐತಿ. ಹಬ್ಬನ ಮುಗಿಸ್ಕೊಂಡು ಹಾಗೆ ನಮ್ಮ ಮಾವರನ್ನ ಮಾತಾಡ್ಸ್ಕೊಂಡು ಕರ್ಕೊಂಡು ಅಲ್ಲಿ ಇರೋರನ್ನ ಎಲ್ಲರನ್ನೂ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದ್ರಾಯ್ತು ಅಂತ ಹೊಂಟೀವಿ. ಫ್ರೆಂಡ್ಸ್ ನೋಡಿ, ನಾವು ಆಲ್ರೆಡಿ 10 ಗಂಟೆ ಬಂತು. ತುಮಕೂರು ಹತ್ರ ಒಂದು ತುಮಕೂರು ದಾಟಿ ಸಿರಾ ದಾಟಿದಾದಮೇಲೆ ಇದು ಒಂದು ಕಲ್ಪತರು ಅನ್ನೋವಂಥ ಪ್ಯೂರ್ ವೆಜ್ ಹೋಟೆಲ್ ಸಿಕ್ತು. ಇಲ್ಲೇ ನಾವು ನಾಷ್ಟ ಮಾಡ್ಕೊಂಡು ಹೋದ್ರಾಯ್ತು ಅಂತ ಎಲ್ಲರೂ ಇಳಿತಾ ಇದ್ದೀವಿ ಇವಾಗ. ಹೋಟೆಲ್ ತುಂಬ ಚೆನ್ನಾಗೈತಿ. ಆಮೇಲೆ ಅಲ್ಲಿದು ನಾಷ್ಟನೂ ಕೂಡ ಭಾಳ ಚಲೋ ಇತ್ತು. ನೋಡಿರಿ, ಇವಾಗ ನಾವೆಲ್ಲರೂ ಇಳಿದು ಹೊಂಟೀವಿ. ಹಾಗೇನೆ ಎಲ್ಲರೂ ಹೈವೇ ರೋಡ್ ಅಲ್ವಾ, ಎಲ್ಲರೂ ಹೋಗೋರು ಬರೋರು ಇರ್ತಾರೆ. ಅದರ ಬೇರೆ ಇವಾಗ ವೀಕೆಂಡಲ್ಲಿ ಎಲ್ಲರೂ ಬೆಂಗಳೂರಿಂದ ತಮ್ಮ ಹಳ್ಳಿಗಳಿಗೆ ಊರುಗಳಿಗೆ ಹೋಗೋರು ಇರ್ತಾರೆ. ಹೋಗ್ಬೇಕಾದ್ರೆ ಈ ಥರ ಹೋಟೆಲಲ್ಲಿ ನಿಲ್ಲಿಸ್ಬಿಟ್ಟು ನಾಷ್ಟ ಮಾಡಿಕೊಂಡು ಹೊರಡ್ತಾರೆ. ನಿನಗೆ ಏನು ಬೇಕಾದ ತಿನ್ನು. ಏನು ನೋಡಿದೆ ಅವ ನನಗೆ ನೋಡ್ತಾನೆ, ಅವನು ನೋಡ್ತಾನೆ. ಯಾರು ವಡೆ ಇಲ್ಲ ಕೊಡ್ತಾರೆ. ತಗೋತಿಂದ ನಾವು ಪೂರಿ ನಮಗೆ ತಂದು ಮಸಾಲೆ ದೋಸೆ, ನಿಂದು ಇಡ್ಲಿ ವಡೆ. ಅಡಿಲಿ ಆಗಲ್ಲ, ಅದು ಇಟ್ಕೊಂಡು ಹಾಕೋಣ. ಇದನ್ನು ತಿನ್ನು ಫಸ್ಟ್. ಫ್ರೆಂಡ್ಸ್ ನೋಡಿ, ನಾನು ಕೂಡ ಮಸಾಲೆ ದೋಸೆ ತೊಗೊಂಡಿದ್ದೆ. ಸೂಪರಾಗಿತ್ತು ಮಸಾಲೆ ದೋಸೆ. ಆಮೇಲೆ ಅದ್ರ ಜೊತೆಗೆ ಸಾಂಬಾರು ಕೊಟ್ಟಿದ್ದರು. ಸಾಂಬಾರಂತೂ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್.
ಎಲ್ಲ ತಿಂದಾದಮೇಲೆ ನಾನು ನಮ್ಮ ಮನೆಯವರು ಒಂದು ಟೀ ತೊಗೊಂಡ್ವಿ. ಒಂದು ಟೀಯಲ್ಲಿ ಬೈ 2 ಮಾಡ್ಕೊಂಡ್ವಿ. ನಮ್ಮ ತಂಗಿ ಕಾಫಿ ಕುಡಿತಾಳೆ, ಆಕೆಗೆ ಕಾಫಿ ಕೊಡಿಸಿದ್ರು. ಇವಾಗ ನಮ್ಮ ಮನೆಯವರು ತಿಂದು ಕಾಫಿ ಕುಡಿದ್ರು. ನಮ್ಮ ಎತ್ತರವಂತರೂ ಚಾಕ್ಕೆ ಅಂದ್ರೆ ಅಷ್ಟು ಜೀವ ಅದನ್ನು ಚಹಾ ಕುಡಿಯೋಕೆ. ಹಂಗೆ ಒಂದು ಸ್ವಲ್ಪ ಕುಡಿಸ್ತಾ ಇದ್ಲು ನಮ್ಮ ತಂಗಿ. ಇನ್ನೇನು ಎಲ್ಲರದು ನಾಷ್ಟ ಆಯಿತು. ಹಂಗೆ ಹೋಟೆಲಲ್ಲಿ ಪೇಂಟಿಂಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನೊಂದು ವ್ಯೂಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವ್ಯೂನ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಪೇಂಟ್ ಎಲ್ಲ ಸುತ್ತಾರ್ದ. ಅಷ್ಟೊಂದು ಏನು ರಶ್ ಇರಲಿಲ್ಲ. ಎಲ್ಲ ತಿನ್ಕೊಂಡು ಹೊರಗಡೆ ಬಂದಮೇಲೆ ಪಕ್ಕದಲ್ಲೇ ಒಂದು ಚಾಟ್ ಅಂದರೆ ಸ್ನ್ಯಾಕ್ಸು ಮತ್ತು ಜ್ಯೂಸು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಸ್ವಲ್ಪ ವಾಮೆಂಟ್ ಬಂದಂಗೆ ಆಗ್ತಾಯಿತ್ತು. ಹಾಗಾಗಿ ಸ್ಪ್ರೈಟ್ ತೊಗೊಂಡ್ರಾಯ್ತು ಒಂದು ಚಿಕ್ಕದು ಅಂತಂದು ಸ್ಪ್ರೈಟು. ಆಮೇಲೆ ನಮ್ಮ ನಮಿತಾಗ ಒಂದೆರಡು ಬಿಂಗೋ ಚಿಪ್ಸ್ ತೊಗೊಂಡ್ಲು. ನಾನು ಶೇಂಗಾ ತೊಗೋಬೇಕಂದೆ, ನಮ್ಮ ತಂಗಿ ಬೇಡ ಅಂತಂದ್ಲು. ನಾನು ಬೇಡ ಬಿಡು ಅಂತಂದೆ. ಇವಾಗ ಅಲ್ಲೆಲ್ಲ ಸ್ನ್ಯಾಕ್ಸ್ ತೊಗೊಂಡ್ವಿ. ಆಮೇಲೆ ಮಸಾಲೆ ದೋಸೆ ಅದನ್ನೆಲ್ಲ ತಿಂದಿದ್ವಲ್ಲ, ಬಾಯಿಗೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ನಮ್ಮ ಮನೆಯವರು ಪಾನ್ ತಿಂತೀರೇನೋ ಅಂತಂದರು. ಮತ್ತು ಎಲ್ಲರೂ ಒಂದೊಂದು ತಿಂದ್ವಿ. ಪಾನು ತುಂಬ ಚೆನ್ನಾಗಿತ್ತು ಪಾನು. ನೋಡಿ ಇವಾಗ ಜ್ಯೂಸ್ ಕೊಡ್ತಾ ಇದ್ದಾರೆ ಅವರು. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮುಂದಿನ ವೀಡಿಯೋನ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.